ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ಮಾಸದಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋಣ. ಜುಲೈ 6ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 12ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 16ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 19ನೇ ತಾರೀಕು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ತಿಂಗಳ ಅಂತ್ಯಭಾಗದಲ್ಲಿ ಅಂದರೆ 31ನೇ ತಾರೀಕು ಶುಕ್ರ ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಜುಲೈ ತಿಂಗಳಲ್ಲಿ 16ನೇ ತಾರೀಕು ಉಂಟಾಗುವ ಸೂರ್ಯನ ಪರಿವರ್ತನೆ, ಸಂಕ್ರಮಣ ಅಂತೇನು ಹೇಳ್ತೇವೆ, ಇಲ್ಲಿಂದ ದಕ್ಷಿಣಾಯಣ ಪ್ರಾರಂಭ ಆಗುವಂಥದ್ದಿರುತ್ತೆ. ಜುಲೈ 16ನೇ ತಾರೀಕಿನಿಂದ ದಕ್ಷಿಣಾಯಣ ಪ್ರಾರಂಭ ಆಗುತ್ತೆ, ಸಂಕ್ರಮಣದ ದಿವಸ. ವಿಶೇಷವಾಗಿ ಆಷಾಢ ಮಾಸದಲ್ಲಿ 21ನೇ ತಾರೀಕು ಭಾನುವಾರ ಗುರು ಪೌರ್ಣಮೆ, ವ್ಯಾಸ ಪೂಜೆ, ಚಾತುರ್ಮಾಸ ವ್ರತ ಆರಂಭ ಮಾಡುವಂತಹ ದಿವಸ ಆಗಿರುತ್ತೆ. ಈ ಸಮಯಗಳಲ್ಲಿ ಗುರುಗಳ ದರ್ಶನ ಮಾಡುವಂಥದ್ದು, ಗುರುಗಳಿಗೆ ಪಾದಪೂಜೆ ಇಂತಹ ಸೇವೆಗಳನ್ನು ಮಾಡಿದರೆ ಗುರುಗಳ ಒಂದು ನೇರ ಅನುಗ್ರಹಕ್ಕೆ ಪಾತ್ರರಾಗೋದಕ್ಕೆ ಬಹಳಷ್ಟು ಶುಭ ಸಮಯ ಇದಾಗಿರುತ್ತೆ. ಸೊ ಈ ಸಮಯಗಳಲ್ಲಿ ಗುರು ದರ್ಶನ ಮಾಡುವಂಥದ್ದು ಅತ್ಯಂತ ಶುಭ. ವೀಕ್ಷಕರೇ, ಇದನ್ನು ಗಮನಿಸ್ಕೊಳ್ಳಿ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ. ಮೇಷರಾಶಿಯವರಿಗೆ ಗುರುಬಲದ ಒಂದು ಅನುಕೂಲಗಳು ಬಹಳಷ್ಟು ಹೆಚ್ಚಾಗಿರುತ್ತೆ. ಶನಿ ಏಕಾದಶದಲ್ಲಿದ್ದು ಗುರು ಧನಸ್ಥಾನದಲ್ಲಿದ್ದಾನೆ. ಲಾಭಸ್ಥಾನಾಧಿಪತಿ ಶನಿ ಲಾಭದಲ್ಲಿದ್ದು ಧನಸ್ಥಾನದಲ್ಲಿ ಗುರುವಿನ ಸಂಚಾರ ಆಗುವಂಥದ್ದು. ಜೊತೆಗೆ ಈ ತಿಂಗಳ 12ನೇ ತಾರೀಕಿನ ನಂತರ ಗುರುಕುಜ ಯೋಗ ಅನ್ನುವಂಥದ್ದು ಕೂಡ ಮೇಷರಾಶಿಯವರಿಗೆ ಧನಸ್ಥಾನದಲ್ಲೇ ಸಂಭವಿಸುತ್ತೆ. ಇದೆಲ್ಲ ಅತ್ಯಂತ ಶುಭ ಸಮಯ. ಮೇಷರಾಶಿಯವರಿಗೆ ಆಲ್ಮೋಸ್ಟ್ ಕುಜ ದಶೆ, ಗುರು ದಶೆ, ಶನಿ ದಶೆ ನಡೀತಾ ಇರುವಂಥವರಿಗೆ ಬಹಳ ಶುಭ ಸಮಯಗಳು ಇದಾಗಿರುತ್ತೆ. ರಾಹು ದಶೆಯಲ್ಲಿರುವವರಿಗೆ ಈ ಒಂದು ವರ್ಷಗಳ ಕಾಲ ಆ ಗುರುಬಲದ ಅಷ್ಟೆಲ್ಲ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ರಾಹು ದಶೆ ನಡೀತಾ ಇರುವವರಿಗೆ ಸ್ವಲ್ಪ ಹಿನ್ನಡೆಗಳಿರುತ್ತೆ. ಯಾಕೆ ಹೇಳ್ತೇವೆ ಅಂದರೆ, ಗೋಚಾರ ಫಲ ಅನ್ನುವಂಥದ್ದು ಕೇವಲ ಒಂದು 30-40% ಮಾತ್ರ ಕೆಲಸ ಮಾಡುತ್ತೆ. ಉಳಿದಂತೆ ನಿಮ್ಮ ಜನ್ಮಕುಂಡಲಿ ಹೇಗಿದೆ, ದಶಾಭುಕ್ತಿಗಳು ಯಾವುದು ನಡೀತಾ ಇದೆ ಅನ್ನೋದ್ರ ಮೇಲೆ ಹೆಚ್ಚಿನ ಫಲಗಳು ತೀರ್ಮಾನ ಆಗುವಂಥದ್ದಿರುತ್ತೆ. ಹಾಗಾಗಿ ಈ ಗುರುಬಲದಲ್ಲಿ ಅನುಕೂಲದ ಕೊರತೆಗಳನ್ನು ಯಾರಾದರೂ ಫೀಲ್ ಮಾಡ್ತಾ ಇದ್ದರೆ ಒಮ್ಮೆ ಜಾತಕವನ್ನು ತೋರಿಸ್ಕೊಳ್ಳೋದು ಶುಭ ಆಗುತ್ತೆ. ಲಗ್ನ ರಾಶ್ಯಾಧಿಪತಿಯಾದಂತಹ ಕುಜ ದ್ವಿತೀಯ ಭಾವದಲ್ಲಿ ಗುರುವಿನ ಯುತಿಯಲ್ಲಿ ಸಂಚಾರ ಮಾಡ್ತಾನೆ. ಈ ತಿಂಗಳ 12ನೇ ತಾರೀಕಿನ ನಂತರದಲ್ಲಿ ಗುರು ಕುಜ ಪರಮ ಮಿತ್ರರಾಗಿರೋದ್ರಿಂದ ಕುಟುಂಬ ಸ್ಥಾನದಲ್ಲಿ ಅವರ ಸಂಚಾರ ಮೇಷರಾಶಿಯವರಿಗೆ ಬಹಳ ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಆರೋಗ್ಯದಲ್ಲಿ ಯಾವುದೇ ಹೆಚ್ಚಿನ ವ್ಯತ್ಯಾಸಗಳಿಗೆ ಅವಕಾಶ ಇರೋದಿಲ್ಲ. ಸ್ವಲ್ಪ ಉಷ್ಣ ಪ್ರಕೋಪಗಳು ಈ ತಿಂಗಳ ಮಧ್ಯಭಾಗದ ತನಕ ಇರೋದಕ್ಕೆ ಅವಕಾಶ ಇರುತ್ತೆ. ಅದು ಕೂಡ ವೆರಿ ಮೈನರ್ ಅಂತ ಹೇಳ್ಬೋದು. ಕುಟುಂಬ ಧನಸ್ಥಾನದಲ್ಲಿ ಗುರುಕುಜನ ಯುತಿ ಆಗೋದ್ರಿಂದ ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ವಿಶೇಷ ಧನಾಗಮನಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಕಡೆಯಿಂದ ಧನಾಗಮನಗಳಾದರೂ ಕೂಡ ಧನ ವ್ಯಯ ಆಗೋದಕ್ಕೂ ಕೂಡ 12ರಲ್ಲಿ ರಾಹು ಸ್ವಲ್ಪ ಕಾರಣನಾಗ್ತಾನೆ. ಆದರೆ ಪ್ರಾಪರ್ಟಿ ಅನ್ನುವಂತಹ ಕುಜನನ್ನು ಭೂಮಿಕಾರಕ ಅಂತ ಏನು ಕರಿತೇವೆ, ಅವನು ಭಾಗ್ಯಾಧಿಪತಿಯನ್ನು ಒಡಗೂಡಿ ಕೂತ್ಕೊಳ್ಳೋದ್ರಿಂದ ಗುರುಕುಜನ ಒಂದು ಯುತಿ ಯಾವುದಾದ್ರೂ ಶಾಶ್ವತವಾದ ವ್ಯವಸ್ಥೆಗಳ ಮೇಲೆ, ಪ್ರಾಪರ್ಟಿಗಳ ಮೇಲೆ ಇನ್ವೆಸ್ಟ್ ಮಾಡುವಂತಹ ಸಂದರ್ಭಗಳು ಬಂದರೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಬೇಕಾದಂತಹ ಬ್ಯಾಂಕ್ ಲೋನ್ ಇಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಿದರೂ ಕೂಡ ಮೇಷರಾಶಿಯವರಿಗೆ ಖಂಡಿತ ಸಮಯಕ್ಕೆ ಸರಿಯಾಗಿ ಸಿಗೋದಕ್ಕೆ ಅವಕಾಶಗಳಿರುತ್ತೆ. ಧನ ವ್ಯಯ ಆಗುವಂಥದ್ದಿದ್ದರೆ ಯಾವುದಾದ್ರೂ ಶಾಶ್ವತವಾದ ವ್ಯವಸ್ಥೆಗಳ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಮೇಷರಾಶಿಯವರಿಗೆ ಖಂಡಿತ ಶುಭ ಆಗುತ್ತೆ. ವೀಕ್ಷಕರೇ, ವಾಕ್ಯಕ್ಕೆ ಒಂದು ವೆಯ್ಟ್ ಬರುತ್ತೆ. ವಾಕ್ಯದಿಂದ ಉದ್ಯೋಗ ಮಾಡುವಂಥವರು, ಆ್ಯಸ್ ಎ ಲಾಯರ್ ಅಥವಾ ರಿಯಲ್ ಎಸ್ಟೇಟ್ ಇಂತಹ ವ್ಯವಹಾರಗಳನ್ನು ಮಾಡುವಂಥವರಿಗೂ ಕೂಡ ವಾಕ್ಯದ ಮೇಲೆ ಒಂದು ಗ್ರಿಪ್ ಇರುತ್ತೆ. ಅದರಿಂದ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ವೀಕ್ಷಕರೇ, 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. 3ರ ಅಧಿಪತಿಯಾದಂತಹ ಬುಧ
ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಈ ತಿಂಗಳ 19ರ ನಂತರ ಅಲ್ಲಿಯ ತನಕ ಚತುರ್ಥ ಭಾವದಲ್ಲಿ ಅಂದರೆ 4ನೇ ಮನೆಯಲ್ಲಿರ್ತಾನೆ. ಶುಕ್ರನು ಕೂಡ ಕರ್ಕಾಟಕ ರಾಶಿಯಲ್ಲಿರೋದ್ರಿಂದ 4th ಹೌಸಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಧನಾಧಿಪತಿಯಾಗಿ, ಧನಸ್ಥಾನಾಧಿಪತಿಯಾಗಿ, ಧನಕಾರಕನಾದಂಥವನು ಪ್ರಾಪರ್ಟಿ ಸ್ಥಾನದಲ್ಲಿದ್ದರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಧನಾಗಮನಗಳು ಸುಗಮವಾಗುತ್ತೆ. ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಟೈಮಿಗೆ ಸರಿಯಾಗಿ ಸಿಗುತ್ತೆ. ಒಡಹುಟ್ಟುಗಳ ನಡುವೆ ಏನಾದರೂ ಭೂಮಿಗೆ ಸಂಬಂಧಪಟ್ಟಂತಹ ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಿದ್ದರೆ ಈ ಮಾಸಗಳಲ್ಲಿ ಅದನ್ನು ಮುಂದುವರಿಸಿದರೆ ಒಂದು ಉತ್ತಮ ಗುರಿ ಮುಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಭ್ರಾತೃಕಾರಕ ಕುಜ ಕುಟುಂಬ ಸ್ಥಾನದಲ್ಲಿ ಗುರುಬ್ರಹ್ಮನ ಯುತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗೆ ಸೋದರಿ ಕಾರಕನಾದಂತಹ ಬುಧನು ಕೂಡ ಪಂಚಮ ಜ್ಞಾನ ಪೂರ್ವಪರ ಪುಣ್ಯಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಸೋದರ ಸೋದರಿಯರ ನಡುವೆ ಮೈತ್ರಿ ವಾತ್ಸಲ್ಯ ಚೆನ್ನಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಬಹಳಷ್ಟು ಅನುಕೂಲಗಳಾಗುವಂತಹ ಸಮಯ. ಯಾವುದೇ ವ್ಯಾವಹಾರಿಕ ವಿಚಾರಗಳಿದ್ದರೆ ಈ ಮಾಸಗಳಲ್ಲಿ ಅದನ್ನು ಮುಗಿಸ್ಕೊಳ್ಳೋದು ಖಂಡಿತ ಶುಭವಾಗುತ್ತೆ ವೀಕ್ಷಕರೇ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. 4ರಲ್ಲಿ ಶುಕ್ರನ ಸಂಚಾರ ಆಗ್ತಾ ಇರುತ್ತೆ. ವಿದ್ಯಾರ್ಜನೆ ಮಾಡುವಂಥ ಮಕ್ಕಳು ಸ್ವಲ್ಪ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಬೇಕು. ಯಾಕೆಂದರೆ ಭೋಗಕಾರಕನಾದಂತಹ ಶುಕ್ರ ಸುಖಸ್ಥಾನದಲ್ಲಿದ್ದಾಗ ಸ್ವಲ್ಪ ಸುಖಾಪೇಕ್ಷೆಗಳು ಹೆಚ್ಚಾಗುತ್ತೆ. ಆಲಸ್ಯ ಅನ್ನುವಂಥದ್ದು ಮಕ್ಕಳನ್ನು ಬಾಧಿಸುತ್ತೆ. ಇದು ವಿದ್ಯಾಭ್ಯಾಸಕ್ಕೆ ಅಷ್ಟು ಶುಭ ಆಗುವಂಥದ್ದಲ್ಲ. ಅಥವಾ ಯಾವುದಾದ್ರೂ ಒಂದು ಕಲೆ, ಆಭರಣ ಅಥವಾ ವಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಧನವ್ಯಯಗಳನ್ನು ಮಾಡುವಂತಹ ಸಂದರ್ಭಗಳು ಕೂಡ ಹೆಚ್ಚಾಗಿರುತ್ತೆ. ಬಟ್ ಇದನ್ನೆಲ್ಲ ಶುಭ ಅಂತಲೇ ಹೇಳ್ಬೋದು. ಅದರಿಂದ ಯಾವುದೇ ಒಂದು ಸಮಸ್ಯೆಗಳು ಅಂತ ಹೇಳುವಂಥದ್ದಲ್ಲ. ಬಟ್ ಇದರ ಜೊತೆಯಲ್ಲಿ ಎಜುಕೇಷನ್ ಅನ್ನೋದು ಮಕ್ಕಳು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕು. ಈ ಮಾಸಗಳಲ್ಲಿ ಶುಕ್ರ ಸುಖಸ್ಥಾನದಲ್ಲಿರುವಂಥದ್ದು ಸುಖಾಪೇಕ್ಷೆಗಳನ್ನು ಹೆಚ್ಚಿಸ್ತಾನೆ. ಅದೇ ರೀತಿಯಾಗಿ ವಾಹನ ಮತ್ತು ಪ್ರಾಪರ್ಟಿ, ಈ ಆಷಾಢದಲ್ಲಿ ಸಾಮಾನ್ಯವಾಗಿ ಯಾರು ಹೊಸದನ್ನು ಖರೀದಿ ಮಾಡುವಂಥದ್ದು ಇರೋದಿಲ್ಲ. ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಹಗಳ ಸಂಚಾರ ತುಂಬ ಅನುಕೂಲಕರವಾಗಿರುತ್ತೆ. ಲಾಂಗ್ ಟರ್ಮ್ ಪ್ರೋಸೆಸ್ಗಳಿದ್ದರೆ ಅದನ್ನು ಹಿಂದಿಂದ ನಡೆಸ್ಕೊಂಡು ಬಂದಿದ್ದರೆ ಖಂಡಿತ ಈಗ ಅದನ್ನು ಮುಂದುವರಿಸ್ಬೋದು. ಭೂಮಿಯಿಂದ ಲಾಭ ಆಗುವಂಥದ್ದು, ವಾಹನದಿಂದ ಅನುಕೂಲಗಳನ್ನು ಕಾಣೋದಕ್ಕೆ ಮೇಷರಾಶಿಯವರಿಗೆ ಖಂಡಿತ ಸಾಧ್ಯ ಆಗುತ್ತೆ. ಮಾತೃವಿನ ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಈ ತಿಂಗಳ 19ರ ನಂತರ ಬುಧನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಆ ಸಮಯದಲ್ಲಿ ಅಂದರೆ 19ನೇ ತಾರೀಕಿನ ನಂತರದಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ, ಡೈಜೆಷನ್ ಅಥವಾ ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿ ಇಂಥದ್ದು ಬರೋದಕ್ಕೆ ಅವಕಾಶಗಳಿರುತ್ತೆ. ಅದನ್ನು ಅವಾಯ್ಡ್ ಮಾಡಿಕೊಳ್ಬೇಕು. ಆಹಾರ ಪದ್ಧತಿಗಳನ್ನು ಚೇಂಜ್ ಮಾಡಿಕೊಳ್ಳೋದು ಅಥವಾ ಒಂದು ಸುಲಭವಾದಂತಹ ಆಹಾರ ಪದ್ಧತಿಗಳನ್ನು ಸೇವಿಸುವಂಥದ್ದು ಈ ಜುಲೈ ತಿಂಗಳ 19ರ ನಂತರ ಆರೋಗ್ಯದ ದೃಷ್ಟಿಗಳಿಂದ ಸಾತ್ವಿಕ ಆಹಾರಗಳನ್ನು ಸೇವಿಸುವಂಥದ್ದು ಆರೋಗ್ಯದ ವಿಚಾರಗಳಿಗೆ ಶುಭವಾಗುತ್ತೆ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ ಅಂತ ಹೇಳ್ತೇವೆ. ಪಂಚಮಾಧೀಶನಾದಂತಹ ಸೂರ್ಯ ಚತುರ್ಥದಲ್ಲಿ ಶುಕ್ರನ ಯುತಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಶುಭವಾಗುತ್ತೆ. ಹಾಗೆ ಸಂತಾನದ ಅಂಚಿನಲ್ಲಿರುವವರಿಗೆ ಈ ಗುರುಬಲ ಅನ್ನುವಂಥದ್ದು ಬಹಳಷ್ಟು ಸಹಾಯ ಮಾಡುತ್ತೆ. ನೋಡಿ, ಶುಭ ಕಾರ್ಯಗಳಿಗೆ ಗುರುಬಲದ ಅವಶ್ಯಕತೆಗಳು ಹೆಚ್ಚಾಗಿರುತ್ತೆ. ಶುಭ ಕಾರ್ಯ, ವಿವಾಹ, ಸಂತಾನ, ಯಾವುದಾದ್ರೂ ದೇವತಾ ಕಾರ್ಯ ಇದೆಲ್ಲ ಮಾಡೋದಕ್ಕೆ ಗುರುಬಲದ ಅವಶ್ಯಕತೆಗಳು ಹೆಚ್ಚಾಗಿರುತ್ತೆ. ಸೊ ಈ ಗುರುಬಲದಲ್ಲಿ ಅಂತಹ ಪುಣ್ಯದ ಕೆಲಸಗಳನ್ನು ಮಾಡುವಂಥದ್ದು ಹೆಚ್ಚಿನ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ. ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಶುಭ ಫಲಗಳನ್ನು ಖಂಡಿತ ನಿರೀಕ್ಷೆ ಮಾಡಬಹುದು. 19ನೇ ತಾರೀಕಿನ ನಂತರ ಬುಧನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯದ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ವಹಿಸ್ಕೋಬೇಕು. 6ನೇ ಮನೆ ಶತ್ರು, ಋಣ, ರೋಗಸ್ಥಾನ. ಷಷ್ಠದಲ್ಲಿ ಕೇತುವಿನ ಸಂಚಾರ, ಅವನ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ರಾಹುಕೇತುಗಳ ಮೇಲೆ ಗುರುದೃಷ್ಟಿ ಬಹಳ ಶುಭ ಅಂತ ಹೇಳ್ತೇವೆ. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಸ್ನೇಹಿತರಿಂದ ಬಹಳಷ್ಟು ಅನುಕೂಲಗಳು ಒಬ್ಬರಿಂದ ಒಬ್ಬರಿಗೆ ಆಗೋದಕ್ಕೆ ಖಂಡಿತ ಅವಕಾಶಗಳಿರುತ್ತೆ. ಯಾವುದಾದ್ರೂ ಹೊಸ ವ್ಯವಹಾರ, ಉದ್ಯೋಗ ಇಂಥದ್ದನ್ನು ಪ್ರಾರಂಭ ಮಾಡುವಂಥದ್ದಿದ್ದರೆ ಗಣಪತಿಯ ಆರಾಧನೆ ಮಾಡುವಂಥದ್ದು, ಈ ಗುರು ಪೌರ್ಣಿಮೆಯ ಗುರುಗಳ ಆರಾಧನೆ, ಗುರುಗಳ ದರ್ಶನ, ವಿಷ್ಣುವಿನ ಆರಾಧನೆ ಇವೆಲ್ಲ ಈ ಭಾನುವಾರ 21ನೇ ತಾರೀಕು ಗುರು ಪೌರ್ಣಿಮೆಯ ದಿವಸ ಆಚರಿಸುವಂಥದ್ದು ಖಂಡಿತ ಶುಭವಾಗುತ್ತೆ ವೀಕ್ಷಕರೇ.
ಏಳನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿ ಶುಕ್ರ ಸುಖಸ್ಥಾನದಲ್ಲಿರ್ತಾನೆ. ದಾಂಪತ್ಯ ಜೀವನ ಬಹಳ ಸಾಮರಸ್ಯಗಳು ಹೆಚ್ಚಾಗುವಂತಹ ಸಮಯ. ಹಾಗೆ ವಿವಾಹದ ಅಂಚಿನಲ್ಲಿರುವವರಿಗೂ ಕೂಡ ಇದು ಅದ್ಭುತವಾದಂತಹ ಶುಭ ಸಮಯ. ಮಂಗಳ ಕಾರ್ಯಗಳಿಗೆ ಬಹಳ ಶುಭ ಸಮಯ ಅಂತಲೇ ಹೇಳ್ಬೋದು. ಯಾವುದೇ ಸಮಸ್ಯೆಗಳಿರೋದಿಲ್ಲ. ಶುಕ್ರನ ಸಂಚಾರ ಇನ್ನೊಂದು 2 ತಿಂಗಳ ಕಾಲ ವಿಶೇಷ ಸ್ಥಾನಗಳಲ್ಲಾಗುವಂಥದ್ದು. ಏಕೆಂದರೆ ಕಳೆದ 1.5-2 ತಿಂಗಳಿಂದ ಶುಕ್ರ ಅಸ್ತಂಗತನಾಗಿಯೇ ಸಂಚಾರ ಮಾಡ್ತಾ ಇದ್ದ. ಈ ಮಾಸಗಳಲ್ಲಿ ರವಿಗೂ ಮತ್ತು ಶುಕ್ರನಿಗೂ ಆಲ್ಮೋಸ್ಟ್ 15 ಡಿಗ್ರಿಯ ಡಿಸ್ಟೆನ್ಸ್ ಬಂದ್ಬಿಡುತ್ತೆ. ಅದು ಬಹಳ ಶುಭ. ಶುಕ್ರ ಉದಯ ಆಗುವಂತಹ ಸಮಯ. ವಿವಾಹಕ್ಕೆ ಶುಕ್ರನ ಸಂಚಾರ ಅತ್ಯಂತ ಅವಶ್ಯಕವಾಗಿರುತ್ತೆ. ಮೇಷರಾಶಿಯವರಿಗೆ ಈ ಮಾಸಗಳು ವಿವಾಹದ ವಿಚಾರಗಳಿಗೆ ಖಂಡಿತ ಶುಭವಾಗುತ್ತೆ. ಇನ್ನು ದಂಪತಿಗಳಲ್ಲಿ ವಸ್ತ್ರ, ಆಭರಣ ಇಂಥದ್ದನ್ನು ಖರೀದಿ ಮಾಡೋದಕ್ಕೂ ಕೂಡ ಇದು ಶುಭ ಸಮಯ ವೀಕ್ಷಕರೇ. ಯಾವುದಾದ್ರೂ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್, ಹೊಸ ಉದ್ಯೋಗ, ವ್ಯವಹಾರ ಇಂಥದ್ದಕ್ಕೆ ಇನ್ವೆಸ್ಟ್ಮೆಂಟ್ಗಳಿಗೂ ಕೂಡ ಶುಭ ಸಮಯಗಳಾಗಿರುತ್ತೆ. ಅಷ್ಟಮವನ್ನು ಮೃತ್ಯುಸ್ಥಾನ, ಲಾಭಸ್ಥಾನದಲ್ಲಿರುವ ಶನಿ ಮಹಾತ್ಮ ಅಷ್ಟಮ ಭಾವವನ್ನು ವೀಕ್ಷಣೆ ಮಾಡ್ತಾನೆ. ಸಣ್ಣ ಪುಟ್ಟ ಟೆನ್ಷನ್ಗಳಿರುತ್ತೆ. ಆಂಜನೇಯನ ದರ್ಶನ ಮಾಡಿದರೆ ಅವೆಲ್ಲ ಲಾಭದ ರೂಪಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಅವಕಾಶಗಳಾಗುತ್ತೆ. 9ನೇ ಮನೆಯನ್ನು ಭಾಗ್ಯಸ್ಥಾನ, ಪಿತೃಸ್ಥಾನ ಅಂತ ಹೇಳ್ತೇವೆ. ಭಾಗ್ಯಾಧೀಶನಾದಂತಹ ಗುರು ಲಗ್ನಾಧಿಪತಿಯನ್ನು ಒಡಗೂಡಿ ಅಥವಾ ರಾಶ್ಯಾಧಿಪತಿಯನ್ನು ಒಡಗೂಡಿ ಕುಟುಂಬ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥದ್ದು. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಸಿಗುತ್ತೆ. ಜೊತೆಯಲ್ಲಿ ಭಾಗ್ಯೋದಯಗಳಿಗೆ ಹೆಚ್ಚಿನ ಅವಕಾಶಗಳಿರುತ್ತೆ. ಕೇಂದ್ರ ಕೋಣಾಧಿಪತಿಗಳು ಅಂದರೆ ರಾಶ್ಯಾಧಿಪತಿಯಾದಂತಹ ಕುಜ, ಭಾಗ್ಯಾಧಿಪತಿಯಾದಂತಹ ಗುರು, ಅವರಿಬ್ಬರು ಧನಸ್ಥಾನದಲ್ಲಿ ಸೇರುವಂಥದ್ದು. ಆಷಾಢ ಅಲ್ಲದೆ ಇದ್ದಿದ್ದರೆ ಮೇಷರಾಶಿಯವರಿಗೆ ಬಹಳಷ್ಟು ಕೆಲಸಗಳಿಗೆ ಇದು ಶುಭ ಮಾಸವಾಗಿತ್ತು. ಹೊಸದಾಗಿ ಪ್ರಾರಂಭ ಮಾಡದೇ ಇದ್ದರೂ ಕೂಡ ಹಿಂದಿನಿಂದ ಮಾಡ್ಕೊಂಡು ಬಂದಿರುವಂತಹ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಅತಿ ಉತ್ತಮವಾದಂತಹ ಸಮಯ. ಮೇಷರಾಶಿಯವರು ಇದನ್ನು ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಬೋದು. 10ನೇ ಮನೆ ಕರ್ಮ, ಉದ್ಯೋಗ ಸ್ಥಾನ. ಕರ್ಮಾಧಿಪತಿ ಶನಿ ಏಕಾದಶ ಲಾಭಸ್ಥಾನದಲ್ಲಿದ್ದಾನೆ. ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಸೊ ಮೇಷರಾಶಿಯವರು ಉದ್ಯೋಗದ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಥವಾ ಪ್ರಮೋಷನ್, ಬಡ್ತಿ, ಹೈಕ್ ಇಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಅನುಕೂಲಗಳಾಗುತ್ತೆ. ಸ್ವಲ್ಪ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಬೇಕು. ಕುಜದಸೆ, ಗುರುದಸೆ, ಶನಿ ದಸೆಯಲ್ಲಿರುವವರಿಗಂತೂ ಖಂಡಿತ ಶುಭ ಸಮಯ. ರಾಹು ದಸೆ ನಡೀತಾ ಇರುವಂಥವರಿಗೆ ಮಾತ್ರ ಮೇಷರಾಶಿಯವರಿಗೆ ಈಗ ಸ್ವಲ್ಪ ಮಧ್ಯಮ ಪ್ರಮಾಣದಲ್ಲಿ ಅವಕಾಶಗಳು ಒದಗಿ ಬರ್ತಾ ಇರುತ್ತೆ. ಏಕಾದಶವನ್ನು ಲಾಭಸ್ಥಾನ, ಲಾಭದಲ್ಲಿ ಶನಿಯ ಸಂಚಾರ. ಸ್ವಲ್ಪ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಹೆಚ್ಚಿನ ಲಾಭಗಳನ್ನು ಖಂಡಿತ ನಿರೀಕ್ಷೆ ಮಾಡಬಹುದು. ಶನಿ ವಿಷಮ ಸ್ಥಾನಗಳಲ್ಲಿ ಬಂದಾಗ ಅಂದರೆ ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ, 7.5 ಈ ರೂಪಗಳಲ್ಲಿ ಬಂದಾಗಂತೂ ಸಮಸ್ಯೆಗಳನ್ನು ಅವನು ಕೊಟ್ಟೇ ಕೊಡ್ತಾನೆ. ಆದರೆ ಲಾಭಸ್ಥಾನಗಳಿಗೆ ಬಂದಾಗಲೂ ಕೂಡ ಅವನು ಒಳ್ಳೆಯದನ್ನು ಮಾಡೋದಕ್ಕೆ ಸರ್ವತ್ರ ಶಕ್ತನಾಗಿರ್ತಾನೆ. ಶನಿ ಅತಿಶಯವಾದ ಲಾಭಗಳನ್ನು ಕೊಡೋದಕ್ಕೆ ಸಂಪೂರ್ಣ ಶನಿಯ ಒಂದು ಅನುಗ್ರಹ ಮೇಷರಾಶಿಯವರಿಗೆ ಈ ಸಮಯಗಳಲ್ಲಿ ಸಿಗುವಂಥದ್ದಿರುತ್ತೆ. 12ರಲ್ಲಿ ರಾಹು ಸ್ವಲ್ಪ ವ್ಯಯ ಹೆಚ್ಚು ಮಾಡ್ತಾನೆ. ಯೋಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದರೆ ಇನ್ವೆಸ್ಟ್ಮೆಂಟ್ಗಳು ಹೋಲ್ಡ್ ಆಗುವಂಥದ್ದು ಅಥವಾ ಅದರಿಂದ ರಿಟರ್ನ್ ಬರೋದು ವಿಳಂಬ ಆಗೋದಕ್ಕೆ ಸ್ವಲ್ಪ ರಾಹು ಕಾರಣಕರ್ತನಾಗ್ತಾನೆ. ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಪ್ರಾತಃ ಕಾಲದಲ್ಲಿ ಮೇಷರಾಶಿಯವರು ಪಠನೆ ಮಾಡುವಂಥದ್ದು ಶುಭ. ಆರೋಗ್ಯ, ಹಣಕಾಸಿನ ವಿಚಾರ ಇದೆಲ್ಲದಕ್ಕೂ ಕೂಡ ಅದು ನೇರವಾಗಿ ಸಂಬಂಧಪಟ್ಟಿರುತ್ತೆ. ಉಳಿದಂತೆ ಮೇಷರಾಶಿಯವರಿಗೆ ಆಲ್ಮೋಸ್ಟ್ ಎಲ್ಲ ಗ್ರಹಗಳು ಕೂಡ ಶುಭ ಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ. ಎಲ್ಲ ನವಗ್ರಹಗಳು ಕೂಡ ಮೇಷರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.